ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ತೆಗೆದುಕೊಂಡ ಹಣವನ್ನು ಮರುಪಾವತಿ ಮಾಡದೆ ಸಾವನ್ನಪ್ಪಿದ ಕೆಂಪಮ್ಮ ಅವರ ಸ್ವಗ್ರಾಮ ಒಳಲು ಗ್ರಾಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿ ನೀಡಿದ ಸಂದರ್ಭ. ಗ್ರಾಮಕ್ಕೆ ಬಂದಿದ್ದೀನಿ. ಇತ್ತೀಚೆಗೆ ಹೆಣ್ಣುಮಕ್ಕಳು ಮೈಕ್ರೋ ಫೈನಾನ್ಸ್ ಅಂತ ಎಷ್ಟೊಂದು ಸಣ್ಣ ಸಣ್ಣ ಫೈನಾನ್ಸ್ ಬ್ಯಾಂಕರ್ಸು ಹಳ್ಳಿ ಗಾರ್ಡನ್ನ ಎಂಟರ್ ಆಗಿದೆ. ಮೊದಲಿಗೆ ಇವೆಲ್ಲ ಇರಲಿಲ್ಲ. ಸ್ತ್ರೀ ಶಕ್ತಿ ಸಾಲ ಅಂತ ಹೇಳಿ ಅವರ ಸಬಲೀಕರಣಕ್ಕೆ ಚಿಕ್ಕ ಪುಟ್ಟ ವ್ಯವಹಾರ ಮಾಡಿಕೊಂಡು ಒಂದು ಹೆಣ್ಮಗಳು ಅಂದರೆ ಸರ್ಕಾರನೇ ಸ್ತ್ರೀ ಶಕ್ತಿ ಸಂಘಗಳ ಮುಖಾಂತರ ಸಾಲ ಕೊಡ್ತಾಯಿತ್ತು. ಅದರಲ್ಲಿ ಒಂದು ಕುರಿ ತೊಗೊಳ್ಳೋದು, ಒಂದು ಹಸು ತೊಗೊಳ್ಳೋದು, ಅಥವಾ ಒಂದು ಟೈಲರಿಂಗ್ ಕ್ಲಾಸ್ ಮಾಡ್ಕೊಳ್ಳೋದು, ಒಂದು ಟೈಲರ್ ಮಿಷಿನ್ ತೊಗೊಳ್ಳೋದು, ಈ ಥರ ಚಿಕ್ಕ ಪುಟ್ಟ ಅದು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿತ್ತು. ಎಷ್ಟೋ ಜನ ಅದರಿಂದ ಹೆಣ್ಮಕ್ಳು, ಹಳ್ಳಿಗಾಡಿನ ಹೆಣ್ಮಕ್ಳು ಭಾಳ ಚೆನ್ನಾಗಿ ಮುಂದುವರೆದಿರೋದು ಉಂಟು. ಇವಾಗ ಏನಾಗಿದೆ ಅಂದರೆ ಅದೇ ಒಂದು ಬೇಸ್ ಮೇಲೆ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಈ ಒಳಲು ಗ್ರಾಮದಲ್ಲಿ ಈ ಹಳ್ಳಿಯಲ್ಲಿ ಬಂದಾಗ ಈ ಒಂದು ಹಳ್ಳಿಗೆ ಇಲ್ಲಿ ಒಂದು 20 ಲೈನ್ ಇದೆ. 20 ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಬ್ಯಾಂಕ್ಗಳು ಇವತ್ತು ಇದು ಒಳಲು ಗ್ರಾಮ ಒಂದು ಅಷ್ಟೇ, ಈ ಥರ ಸಾವಿರಾರು ಹಳ್ಳಿಗಳನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾವೆ. ಇವತ್ತು ನಾನಿಲ್ಲಿ ಬರೋ ಉದ್ದೇಶ ಏನಂತಂದರೆ, ಈ ಒಂದು ಮುಗ್ಧ ಹೆಣ್ಣುಮಗಳು ಕೆಂಪಮ್ಮ ಅಂತ ಈ ತಂಗಿದು ಸಾವು. ಈ ತಾಯಿ ಭಾಳ ಮುಗ್ಧೆ, ಮಕ್ಕಳು ಇಲ್ಲ, ಅಂಗನವಾಡಿಯಲ್ಲಿ ಹೆಲ್ಪರು. ಅವಳು ಮುಗ್ಧತೆನ ಉಪಯೋಗ ಮಾಡಿಕೊಂಡು ಶ್ಯೂರಿಟಿ ಹಾಕಿದ್ದಾಳೆ. ಇದೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಶ್ಯೂರಿಟಿ ಹಾಕಿದವ್ಳಿಗೆ ಅವಳೇನು ಮಾಡಿದ್ದಾಳೆ, ದುಡ್ಡು ತೊಗೊಂಡು ಇವಾಗ ಅವಳು ಊರು ಬಿಟ್ಟೇ ಹೊರಟೋಗ್ಬಿಟ್ಟಿದ್ದಾಳೆ. ಈ ಮೈಕ್ರೋ ಫೈನಾನ್ಸ್ಗಳವ್ರು ಏನು ಮಾಡವ್ರೆ, ಅವ್ರು ಇಷ್ಟೊತ್ತಾದ್ಮೇಲೆ ಬರ್ತಾರಂತೆ ಊರುಗಳಿಗೆ. ಬಂದು ರಾತ್ರಿ 10 ಆಗಲಿ 11 ಆಗಲಿ ಬಂದು ವಸೂಲಿ ಮಾಡೋದು. ಆಮೇಲೆ ಈ ಸಂಘದಲ್ಲಿ 10 ಜನ ಇರ್ತಾರಲ್ಲ, ಆ ಹೆಣ್ಮಗಳು ತಗೊಂಡು ಆ ಸಂಘದಲ್ಲಿ ಇನ್ನೊಂದಷ್ಟು ಜನ ಇರ್ತಾರಲ್ಲ, ಅವರು ಸಹ ನೀನು ದುಡ್ಡು ಕಟ್ಟು ಅಂತ ಬೆನ್ನಿಂದೆ ಬೀಳೋದು. ಈ ತಾಯಿ ದುಡ್ಡು ತೊಗೊಂಡಿಲ್ಲ, ಮುಗ್ಧ ಹೆಣ್ಮಗಳು, ಏನೂ ಗೊತ್ತಿಲ್ಲ, ಶ್ಯೂರಿಟಿ ಹಾಕಿರೋದಷ್ಟೇ. ಶ್ಯೂರಿಟಿ ಹಾಕಿದ್ಮೇಲೆ ಅವಳು ಊರು ಬಿಟ್ಟು ಹೊಟ್ಟೋದ್ಲು. ಇವಳು ಸತ್ತೋದ್ರೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರಂತೆ ಆ ಕಂಪ್ನಿಯವರು. ಇವರೆಲ್ಲ ನಂಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಫಸ್ಟೇ ದುಡ್ಡು ಕೊಡಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡ್ತಾರಂತೆ. ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವರೇ ಹೇಳ್ತಾರಂತೆ, ನೀನು ಸತ್ತರೆ ನಂಗೆ ದುಡ್ಡು ಬರುತ್ತೆ ಅಂತ. ಆ ಥರ ಇವತ್ತು ಎಷ್ಟೋ ಹೆಣ್ಣುಮಕ್ಕಳು, ಎಷ್ಟೋ ಮಹಿಳೆಯರು ಸಾಲ ಕಟ್ಟಲಾರ್ದೆ ಮಾನ ಮರ್ಯಾದೆಗೆ ಅಂಜಿ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಅದರಲ್ಲೂ ಇದೊಂದು ಮಗಳು ಮಳವಳ್ಳಿ ಅಂತ. ಈಗ ರೀಸೆಂಟಾಗಿ ಮಳವಳ್ಳಿಯಲ್ಲೂ ಸಹ ಒಂದು ಇದೇ ಥರ ಪ್ರಕರಣ, ಸತ್ತೋದ್ಲು ಮೊನ್ನೆ ಒಂದು ಹೆಣ್ಮಗಳು. ಈ ಮೈಕ್ರೋ ಫೈನಾನ್ಸ್ ಅವ್ರನ್ನ ಫಸ್ಟು ನಾನು ಇದನ್ನು ಇಷ್ಟೊಂದು ಸಾವುಗಳಾಗ್ತಾ ಇದೆ, ಮತ್ತು ಮುಗ್ಧ ಹೆಣ್ಣು ಮಕ್ಕಳನ್ನು, ಮನಸ್ಸನ್ನು, ಅವರ ಇಡೀ ಸಂಸಾರವನ್ನು ಹಾಳು ಮಾಡ್ತಾ ಇರೋದು. ಮತ್ತು ನಾನು ಕೇಳಿದೆ, ನಾವು ಬ್ಯಾಂಕಲ್ಲಿ ಸಾಲ ಕೇಳೋಕೆ ಹೋದರೆ ನಾರ್ಮಲ್ ಆಗಿ ನಾವು ಒಂದು ಸಾಲ ತೊಗೊಂಡ್ರೆ ನಮ್ಗೆ ಇನ್ನೊಂದು ಕೊಡಲ್ಲ. ಯಾಕಂದರೆ ನೀವು ಕಂಪ್ಯೂಟ್ರಲ್ಲಿ ಹಾಕಿಬಿಟ್ರೆ ಗೊತ್ತಾಗ್ಬಿಡುತ್ತೆ, ನಾಗಲಕ್ಷ್ಮಿ ಹೆಸರಲ್ಲಿ ಇದು ಸಾಲ ಇದೆ, ನಾವು ಈ ಸಾಲ ಕೊಡೋಕ್ಕಾಗಲ್ಲ ಅಂತ. ಇವ್ರು ಹೆಂಗೆ ಸಾಲ ಕೊಡ್ತಾರೆ? ಇವ್ರ ಆದಾಯ ತಿಳ್ಕೋಬೇಕು, ಇವ್ರದ್ದು ಕೆಲಸಗಳು ತಿಳ್ಕೋಬೇಕು, ಇವ್ರು ಕಟ್ಟಕ್ಕೆ ಯೋಗ್ಯತೆ ಇದೆಯಾ ತಿಳ್ಕೋಬೇಕು, ಆಸ್ತಿ ತಿಳ್ಕೋಬೇಕು. ಇವ್ರು ಹೆಂಗೆ ಅಂದರೆ ಇವ್ರು ಒಂದು ಫೈನಾನ್ಸಲ್ಲಿ ತೊಗೊಳಲ್ಲ, 10 ಫೈನಾನ್ಸಲ್ಲಿ ತೊಗೊಳ್ತಾರೆ. ಇವಾಗ ಏನಾಗುತ್ತೆ, ಹಳ್ಳಿಗಾಡಿನಲ್ಲಿ ಮಗುಗೆ ಶಾಲೆಗೆ ದುಡ್ಡು ಕಟ್ಟಬೇಕಾಗಿರುತ್ತೆ, ಗಂಡ ಕುಡ್ಕ ಅಥವಾ ದುಡಿಯೋನಿರಲ್ಲ, ಏನೋ ಕಾಯಿಲೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹಾರ್ಟ್ ಪ್ರಾಬ್ಲಮ್ಮು, ಏನೋ ಇಲ್ಲಿ 30,000 ತೊಗೊಂಡೆ, ಮಗು ಫೀಸ್ ಕಟ್ಟಕ್ಕೆ 40,000 ತೊಗೊಂಡೆ, ಇನ್ನೊಂದು ಕಡೆ 50. ಆಮೇಲೆ ಇಲ್ಲಿ ಬಡ್ಡಿ ಕಟ್ಟೋದು ಹೆಂಗೆ ಅಂದರೆ, ವಾರಕ್ಕೆ ಒಂದು ಸಲ ಬಡ್ಡಿ ಕಟ್ಟಬೇಕಂತೆ. ಎಲ್ಲಿಂದ ಕಟ್ತಾರೆ? ಆಮೇಲೆ ಬಡ್ಡಿ ಇವಾಗ ಇವನಿಗೆ ಕಟ್ಟಕ್ಕಾಗಲಿಲ್ಲ ಫೈನಾನ್ಸರ್ಗೆ, ಅವಾಗ ಏನು ಮಾಡ್ತಾರೆ, ಇವರಲ್ಲೇ ಅಲ್ಲ ಎಲ್ಲ ಊರುಗಳಲ್ಲೂ 5 ರೂಪಾಯಿ 10 ರೂಪಾಯಿ ಬಡ್ಡಿ, ಅದು ದಿನದ ಬಡ್ಡಿ. ಇವತ್ತಿನ ಸಾಯಂಕಾಲದೊಳಗೆ ಕೊಡಂಗಿದ್ರೆ 10 ರೂಪಾಯಿ ಬಡ್ಡಿ, ಒಂದು ವಾರಕ್ಕೆ ಕೊಡ್ತೀನಿ ಅಂದರೆ 5 ರೂಪಾಯಿ ಬಡ್ಡಿ. ಅವ್ರ ಹತ್ರ ಹೋಗಿ ಇಸ್ಕೊಂಬರ್ತಾರೆ. ಅವ್ರಿಗೂ ಕಟ್ಟಕ್ಕಾಗಲ್ವಾ? ಸರ್ಕಾರ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು, ರಾಜ್ಯ ಮುಂದೆ ತಗೊಂಡು ಹೋಗಬೇಕು ಅಂತ ಪ್ರತಿ ಹಂತದಲ್ಲಿ ಅವರಿಗೆ ಇವಾಗ ನಮ್ಮದು 2,000 ಕೊಡೋದು, ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಮತ್ತು ನಮ್ಮ ಮನೆಗಳಿಗೆ ಬೆಳಕು ಫ್ರೀ ಕೊಡೋದಿರೋದು, ಅನ್ನಭಾಗ್ಯ, ಪ್ರತಿಯೊಂದು ನಮ್ಮ ಹಳ್ಳಿಗಾಡಿನ ಮಹಿಳೆಯರು ಚೆನ್ನಾಗಿರಬೇಕು ಅಂತ ಸರ್ಕಾರ ಮಾಡ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಸರ್ಕಾರ ಈ ಥರ ಊರಿಗೆ ಈ ಥರ ಪ್ರಾಣ ತೆಗೆಯುವಂಥ ಮೈಕ್ರೋ ಫೈನಾನ್ಸು ಈ ಮಟ್ಟಕ್ಕೆ ಎಂಟ್ರಿ ಆಗಿರೋದಕ್ಕೆ ನಾವು ಎಲ್ಲೋ ಒಂದು ಕಡೆ ಕಡಿವಾಣ ಹಾಕೋ ಟೈಮು ಭಾಳ
ಹತ್ರ ಅಂದರೆ ಹತ್ರ ಅಲ್ಲ, ಇವತ್ತು ಭಾಳ ಇಂಪಾರ್ಟೆಂಟಾಗಿ ಎಮರ್ಜೆನ್ಸಿಯಾಗಿ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋದು ಭಾಳ ಮುಖ್ಯ. RBI ಬ್ಯಾಂಕಿನ ಪ್ರಕಾರ ಯಾವ ಥರ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದೇ ಥರನೇ ಎಲ್ರಿಗೂ ಅಪ್ಲೈ ಆಗಬೇಕು. ಬಟ್ ಇವ್ರು ಯಾವ್ಯಾವ ಥರ ಈ ಥರ ಆಮೇಲೆ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ತಾರಂತೆ. ಫೇಕ್ ಮಾಡಿದಾಗ ಕಂಪ್ಯೂಟರ್ನಲ್ಲಿ ಯಾವುದು ತೋರಿಸೋದಿಲ್ಲ. ಅವಾಗ ಏನಾಗ್ತಾರೆ, ಸಾಲಕ್ಕೆ ಇವರು ಅರ್ಹತೆ ಇದೆ ಅಂತ 1-2 ಸಾಲ. ಇದು ತಡೆಗಟ್ಟಬೇಕು. ನಾನು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಒಬ್ಬರು ಮಹಿಳೆನೇ ಆಗಿರೋದ್ರಿಂದ ನೀವು ಕೊಟ್ಟಿರುವಂಥ ಲೆಟ್ರ್ ಮನವಿ ಅದನ್ನು ನಾನು ತೊಗೊಂಡು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ನಂತರ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ತೊಗೊಂಬರ್ತೀನಿ. ಇದು ಒಂದು ಹಳ್ಳಿ ಅಲ್ಲ, ಕರ್ನಾಟಕದ ಹಳ್ಳಿಗೆ ಹಬ್ಬಿದೆ. ಮುಂದಿನ ಪೀಳಿಗೆ ಈ ಮಹಿಳೆಯರನ್ನು ನಾವು ಕಾಪಾಡಲಿಲ್ಲ ಅಂದರೆ ಅವ್ರ ಮನೆ, ಮಕ್ಕಳು, ಗಂಡ, ಅವ್ರ ತಾಯಿ, ತಂದೆ, ಅತ್ತೆ, ಮಾವ ಪ್ರತಿಯೊಬ್ಬರಿಗೂ ರೋಡಿಗೆ ಬರುವಂಥ ದಿನಗಳು ಭಾಳ ದೂರ ಉಳಿದಿಲ್ಲ. ಸರ್ಕಾರ ಅವ್ರನ್ನ ಸಬಲೀಕರಣ ಮಾಡೋಕ್ಕೆ ನೀವು ತೊಗೊಳ್ತಾ ಇರೋ ಕಷ್ಟ, ನೀವು ಖರ್ಚು ಮಾಡ್ತಾ ಇರೋ ದುಡ್ಡು, ಅದರ ಪರ್ಯಾಯವಾಗಿ ಅದ್ರ ವಿರುದ್ಧವಾಗಿ ನಡೀತಾ ಇರೋ ಮೈಕ್ರೋ ಫೈನಾನ್ಸ್ನ ಹಾವಳಿ, ಅದರಿಂದ ಆಗ್ತಾ ಇರೋ ಹತ್ಯೆ, ನೇಣಕ್ಕೆ ಶರಣಾಗ್ತಾ ಇರೋ ಹೆಣ್ಮಕ್ಳ ನಂಬರು ದಿನೇ ಹೆಚ್ಚಾಗ್ತಾ ಇದೆ. ಇದು ಭಾಳ ಆಘಾತಕಾರಿ ವಿಷಯ. ನಾನು ಖಂಡಿತವಾಗ್ಲೂ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಬರ್ತೇನೆ. ಮುಂದಿನ ದಿನಗಳಲ್ಲಿ ಇದು ಯಾವ ಥರ ಸರ್ಕಾರ ಒಂದು ಕ್ರಮವನ್ನು ತಗೋಬೇಕು ಅನ್ನೋದನ್ನು ನಾನು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಕೊಡುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನಮ್ಮ. ಸದ್ಯಕ್ಕೆ ಫೈನಾನ್ಸ್ ಕಂಪ್ನಿಯವ್ರಿಗೆ ಯಾವ್ದಾದ್ರು ಒಂದು ಎಚ್ಚರಿಕೆ ಮಾತು ಹೇಳ್ಬೇಕು ಮೇಡಮ್. ಆಮೇಲೆ ಫೈನಾನ್ಸ್ ಕಂಪನಿಯವರು ಈ ಕಿರುಕುಳ ಮಾಡೋದನ್ನು ಬಿಡಿ. ಆಮೇಲೆ ನಾನು ಹೇಳೋದು, ನಮ್ಮ ಪೊಲೀಸ್ ಇಲಾಖೆ ಇದೆಯಲ್ಲ ಮೇಡಮ್, ಪೊಲೀಸ್ ಎಲ್ಲಿದ್ದೀರಾ ನೀವು? ಅದ್ರ ಜೊತೆಗೆ ಇನ್ನೊಂದು ಅಮ್ಮ ಬಾಮ್ಮ ಇಲ್ಲಿ. ಫಸ್ಟ್ ಆಫ್ ಆಲ್ ಮೈಕ್ರೋ ಫೈನಾನ್ಸ್ ಅವ್ರು ಮಾಡ್ತಾ ಇರೋ ರೀತಿ ತಪ್ಪಿದೆ, ಆಯ್ತಾ? ಅವ್ರೆ ಒಂದು ತಾಯಿ 4-5 ಕಡೆ ಸಾಲ ಹೆಂಗೆ ತಗೊಳ್ತಾಳೆ? ಹೆಂಗೆ ಕೊಡ್ತಾ ಇದ್ದಾರೆ ಇವರು ಮೈಕ್ರೋ ಫೈನಾನ್ಸ್ ಅವರು? ಆಮೇಲೆ ಅವ್ರಿಗೆ ಎಷ್ಟು ಗಳಿಸ್ತಾರೆ ಆ ಲಿಮಿಟಲ್ಲಿ ನಾವು ಸಾಲ ಕೊಡಬೇಕು. ಅವ್ರು ಗಳಿಸ್ತಾ ಇರೋದು ಕಡಿಮೆ, ಇವ್ರು ಕೊಡ್ತಾ ಇರೋದು ಹೇಗೆ? ನಾನು ನಿಮಗೆ ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಮೈಕ್ರೋ ಫೈನಾನ್ಸ್ಗಳ ಹಾವಳಿ ನಿಲ್ಲಬೇಕು. ಅದು ನಿಮ್ಮ ಕೈಯಲ್ಲಿದೆ, ಯಾವುದೇ ಜೀವ ಹೋಗಿ ಕೂಡ್ದು. ಆಮೇಲೆ ನೀವೆಲ್ಲ ಹೆಣ್ಮಕ್ಳು ಹೆದರ್ಕೋಬೇಡಿ, ಧೈರ್ಯವಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಯಾರೇ ಮೈಕ್ರೋ ಫೈನಾನ್ಸ್ ಅವ್ನು ಬರಲಿ, ಊರು ಒಳಗಡೆ ಎಂಟ್ರಿ ಹಾಕೂಡ್ದು. ನೀವು ಊರವರೆಲ್ಲ ಒಂದಾದ್ರೆ ಯಾರು ಒಳಗೆ ಬರಕ್ ಸಾಧ್ಯ ಇಲ್ಲ. ಯಾವ ಏಜೆಂಟ್ ಹೆಂಗ್ ಬರ್ತಾನೆ ನಮ್ಮೂರೊಳಗಡೆ? ನಮ್ಮ ಮನೆ ಒಳಗೆ, ನಮ್ಮೂರೊಳಗೆ ನೀವೆಲ್ಲ ಒಂದಾಗಬೇಕು. ಅರ್ಧ ಜನ ಅವಳು ಸಾಯ್ಲಿ ಅಂತ, ಅರ್ಧ ಜನ ಇವಳು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಆದ್ರೂ ನಾನು ಹೇಳ್ತಾ ಇದ್ದೀನಿ, ಇಷ್ಟು ಯಾರು ಬಂದಿದ್ರೆ ಕೇಳಿ ನಾನು ಎಲ್ಲ ಸುನೀತಾ, ನಾನು ಈಗ ಹೇಳ್ತಾ ಇದ್ದೀನಮ್ಮ. ಈಗ ಆಲ್ರೆಡಿ ಒಂದು ಹೆಣ್ಮಗಳು, ಮುಗ್ಧ ಹೆಣ್ಮಗಳು ಸತ್ತಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವ ಮೈಕ್ರೋ ಫೈನಾನ್ಸ್ ಏಜೆಂಟು ಬರ್ಕೂಡ್ದು. ಏನಾದರೂ ಮಾಡ್ಕೊಳಂಗಿದ್ರೆ ನೀವು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯಯುತವಾಗಿ ಇದ್ರೆ ಮಾಡಲಿ, ಇಲ್ಲದೆ ಇದ್ರೆ ಕೋರ್ಟಲ್ಲಿ ಹೋಗಿ ಫೈಟ್ ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೋಬೇಡಿ ನೀವು, ಅರ್ಥ ಆಯ್ತಾ? ಯಾವುದೇ ಸಾವು ನೋವಿಗೆ ನೀವು ಎಡೆ ಕೊಡಬಾರ್ದು. ನಿಮಗೆ ಮಕ್ಕಳಿದ್ದಾವೆ, ಧೈರ್ಯವಾಗಿ ಫೇಸ್ ಮಾಡಬೇಕು, ಗೊತ್ತಾಯ್ತಾ? ಅವ್ರು ಮಾಡ್ತಾ ಇರೋದು ವಸೂಲಿ, ಅವ್ರು ಮಾಡ್ತಾ ಇರೋದು ಒಂದು ದಂಧೆ. ಇದು ದಂಧೆ, ಗೊತ್ತಾಯ್ತಾ? ಇದು ಬ್ಯಾಂಕ್ ತರ. ಈಗ ನಾನು ಒಂದು ತಿಂಗಳಿಗೆ ಕೊಟ್ಟಿಲ್ಲ ಅಂತಂದ್ರೆ ಇನ್ನೊಂದು ತಿಂಗಳಿಗೆ ಅದಕ್ಕೆ ಒಂಚೂರು ಬಡ್ಡಿ ಹಾಕಿ ನಮಗೆ ಹಾಕಿರ್ತಾರೆ, ಆಯ್ತಾ? ನಮ್ಮ ಮನೆಗೆ ಬಂದು ನಮಗೆ ಕತ್ತಿಸ್ಕೋತಾರ, ಇಡೀ ರಾತ್ರಿ ಕುತ್ಕೊಳ್ಳೋದಿಲ್ಲ. ಅದು ಮತ್ತೆ ನನಗೆ ನೋಡ್ರಿ, ಜನರು ಮುಗ್ಧರು. ಆ ಮುಗ್ಧತೆನ ನೀವು ಒಂದು ಅವಕಾಶ ಥರ ಇಟ್ಕೊಂಡ್ಬಿಟ್ಟು ಅವ್ರಿಗೆ 1-10 ಫೈನಾನ್ಸ್ ನಿಮ್ಗಳಿಗೆ ಏನೋ ಕಮಿಷನ್ ಸಿಗುತ್ತೆ ಅಂತ ಅವ್ರ ಜೀವನ ಬಲಿ ಕೊಡ್ತೀರಲ್ಲ, ಅದು ಹೆಂಗೆ ಕೊಡ್ತೀರಾ? ಇಲ್ಲಿಗೆ ನಿಲ್ಬೇಕಮ್ಮ ಸುನೀತಾ. ಯಾವುದು ಸಾವು ನೋವು ಹಾಕೂಡ್ದು, ಅದು ನಿಮ್ಮ ಜವಾಬ್ದಾರಿ, ಗೊತ್ತಾಯ್ತಮ್ಮ? ಒಂದು ತಾಯಿ ಇದ್ದಾಳೆ ಅಲ್ಲೂ ಸ್ಟೇಷನ್ ಅಲ್ಲಿ ಅಲ್ವಾ? ನೀವು ಭಯ ಬೀಳಬಾರ್ದಮ್ಮ. ಇನ್ನೊಂದು ತಾಯಿ ಎಲ್ಲೋದು, ಅದು ತಂಗಿ ಸಣ್ಣಗಿರೋಳು, ಬಾಮ್ಮ ಇಲ್ಲಿ. ಇಲ್ಲಿ ನೋಡು, ನೀನು ಈ ಸಾಲ ಮಾಡೋಕ್ಕೆ ಇನ್ನೊಂದು 10 ರೂಪಾಯಿ ಬಡ್ಡಿ, ದಿನದ ಬಡ್ಡಿ ಯಾರೋ ಒಂದು ಕೊಡೋ. ನಂಗೆಲ್ಲ ಕಾನೂನು ಪ್ರಕಾರ ಕೊಡಲೇಬಾರ್ದು 10 ರೂಪಾಯಿ. ಅವೆಲ್ಲ ಭಾಳ ಏನಂತಾರೆ, ಕಾನೂನಿಗೆ ವಿರುದ್ಧವಾದಂಥ ಕ್ರಮಗಳವೆಲ್ಲ. ಒಳಗಡೆ ಇಟ್ಕೊಂಡು ಎಲ್ಲ ಈ ಥರ ಆಗ್ತಿದೆ ಮೇಡಮ್. ಯಾರು ಅದು ಬಾಯ್ ಬಿಟ್ಟು ಮಾತಾಡ್ತಾ ಇಲ್ಲ ಮೇಡಮ್, ಅಷ್ಟೇ ಸಮಸ್ಯೆ ಆಗಿರೋದು ಇವಾಗ. ನಾನು ಇಷ್ಟೇಮ್ಮ ಹೇಳೋದು, ಇದೆಲ್ಲ ನಿಲ್ಲಿಸ್ಬಿಡಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಧೈರ್ಯವಾಗಿ ನೀವು ಇವೆಲ್ಲ ಮಾಡಿದ್ದೀರಾ, ಫೇಸ್ ಮಾಡಬೇಕು. ಇವಾಗ ನಿಮ್ಮ ಮುಂದೆನೇ ಇನ್ಸ್ಪೆಕ್ಟರ್ ಇದ್ದಾರೆ, ಗೊತ್ತಾಯ್ತಾ? ಎದುರ್ಕೋಬಾರ್ದು ತಾಯಿ. ಅವ್ರು ಮಾಡ್ತಾ ಇರೋದನ್ನು ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಪಾಲಿಸಿ ಪ್ರಕಾರ ಮಾಡ್ತಾ ಇಲ್ಲ. ಇನ್ನೊಂದು ಮನವಿ ಮೇಡಮ್, ಭಾಳ ವಿಶೇಷವಾದ್ದು.
ಈಗ ತಾವು ಒಂದು ಆದೇಶ ಜಿಲ್ಲಾಧಿಕಾರಿಗಳಿಗೆ ಒಂದು ಆದೇಶ ಮಾಡಬೇಕು ಮೇಡಮ್. ದಯಮಾಡಿ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಒಂದಷ್ಟು ಕಾಲಾವಕಾಶ ಕೊಡಬೇಕು ಅಂತ ಒಂದು. ಎರಡನೇದು, ಎಲ್ಲ SP ಕಚೇರಿಗಳಲ್ಲಿ SP ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳು ಕ್ರೈಮ್ ಸಭೆ ನಡೀತದೆ ಮೇಡಮ್. ಆ ಕ್ರೈಮ್ನಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಾವಳಿಯಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಅದೆಷ್ಟು ಪ್ರಕರಣ ದಾಖಲಾಗಿದೆ, ದಯಮಾಡಿ ಆ ಮಾಹಿತಿ ತರಿಸ್ಕೊಳ್ಳಿ ಮೇಡಮ್. ಭಾಳ ಮುಖ್ಯವಾದ ವಿಷಯ ಮೇಡಮ್. ಮೇಡಮ್ ದಯಮಾಡಿ ಈ ರೈತ ಆತ್ಮಹತ್ಯೆ ತಡೆಗಟ್ಟಬೇಕು ಅಂತೇಳಿ ಇಲ್ಲಿಂದ ಡೆಲ್ಲಿವರೆಗೆ ಮೇಡಮ್ ಎದುರು ಕೇಳಿ ನಾವು ಬೆಂಗಳೂರುವರೆಗೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೀವಿ. ದಯಮಾಡಿ ಅದಾಗದು ಬೇಡ ಅಂತೇಳಿ ನಮ್ಮ ಹಿತರಕ್ಷಣಾ ಸಮಿತಿಯಿಂದ ಪ್ರತಿ ಕುಟುಂಬದ ಸದಸ್ಯರು 50-50 ಸಾವಿರ ಹಣ ಕೊಟ್ಟಿದ್ದೀವಿ. ಹಣವನ್ನು ಕ್ರೋಢೀಕರಿಸಿದಂಥ ಹಣವನ್ನು ಈ ಥರದೆಲ್ಲ ಸನ್ನಿವೇಶ ನೋಡಿದ್ದೀವಿ ಮೇಡಮ್. ಈ ಥರದ ಹೊಸ ಒಂದು ಚಾಲನೆ ಆಗ್ತಾ ಇದೆ. ಇದು ದೊಡ್ಡ ಚಾಲೆಂಜ್ ಮೇಡಮ್. ದಯಮಾಡಿ ನೀವೆಲ್ಲ ಹೊಟ್ಟೋದ್ಮೇಲೆ ನಮ್ಗೆ ಎಲ್ಲರೂ ಬೈತಾರೆ, ಯಾಕೆ ಏನಾಯ್ತು, ಏನು ಮಾಡೋಕ್ಕಾಗ್ತದೆ? ಪಂಚಾಯತಿ ಉಪಾಧ್ಯಕ್ಷರು ಮೇಡಮ್, ಮೆಂಬರ್ ಮೇಡಮ್, ದಯವಿಟ್ಟು ಇವ್ರಿಗೆ ಹೇಳ್ಬೇಕು ಮೇಡಮ್, ಏನಿದ್ರು ಸಪೋರ್ಟ್ ಮಾಡಿ ಅಂತ. ಅದೇ ಇವರೆಲ್ಲ ಸಮಸ್ಯೆ ಹೇಳಿದ್ಮೇಲೆ ನಾವು ಈ ಥರ ಆ್ಯಕ್ಚುಲಿ ಮುಂಚೆ ನಾರ್ಮಲಾಗಿ ಅವ್ರು ಕೊಡ್ತಾ ಇದ್ರು, ಫೇಕ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಪ್ರಾಬ್ಲಮ್ ಜಾಸ್ತಿ. ನಾವು ಎಲ್ಲಿವರೆಗೂ ನಾವು ಓಡಿಸಲ್ಲ, ಊರಿನಲ್ಲಿರೋರೇ ಓಡಿಸ್ಬೇಕಾಗುತ್ತೆ. ಪೊಲೀಸವ್ರು ಎಲ್ಲೋ ಇರ್ತಾರೆ, ಅಲ್ಲಿ ಹೋದ್ರೆ ಅವ್ರ ಸಮಸ್ಯೆ ಅಟೆಂಡ್ ಮಾಡ್ತಾರೆ, ಇಲ್ಲ ಸ್ವಂತ ಓಡಿಸ್ಕೊಳ್ಳೋದ್ರೆ ಇದು ಮಾಡ್ತಾರೆ. ಒಳಗಡೆ ನೀವು ಸಮಸ್ಯೆಗಳನ್ನ ಒಳಗೆ ಬರ್ದೇ ಇರಂಗೆ ನೋಡ್ಕೋಬೇಕು.